ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಂಬರ್ 3 ನೋಡಿ, ಗಿವ್ ರೀಸನ್ಸ್. ಫಸ್ಟ್ ಒನ್, ಎ ಗ್ಯಾಸ್ ಫಿಲ್ಸ್ ಕಂಪ್ಲೀಟ್ಲಿ ದ ವೆಸಲ್ಸ್ ಇನ್ ವಿಚ್ ಇಟ್ ಈಸ್ ಕೆಪ್ಟ್. ಒಂದು ಪಾತ್ರೆಯಲ್ಲಿ ಗಾಳಿ ತುಂಬಿದೆ, ಕಂಪ್ಲೀಟ್ ಆಗಿ ಒಂದು ಕಡೆ ಇಟ್ಟಿದ್ದೀವಿ. ಹೇಗೆ ಗೊತ್ತಾಗುತ್ತೆ ನಮಗೆ? ಎಲ್ಲ ಕಡೆ ಗಾಳಿ ಇದೆ, ಎಲ್ಲ ಏನು ಓಪನ್ ಇರುತ್ತೋ ಅಲ್ಲೆಲ್ಲ ಗಾಳಿ ತುಂಬಿರುತ್ತೆ. ಏನು ರೀಸನು? ದೇರ್ ಇಸ್ ಎ ಲಿಟಲ್ ಅಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ಗ್ಯಾಸ್. ಅಂದರೆ ಅನಿಲದಲ್ಲಿರ್ತಕ್ಕಂತಹ ಕಣಗಳ ನಡುವೆ ಆಕರ್ಷಣಾ ಬಲ ತುಂಬ ಕಡಿಮೆ ಇರುತ್ತೆ. ದಸ್ ಎ ಗ್ಯಾಸ್ ಪಾರ್ಟಿಕಲ್ಸ್ ಮೂವ್ ಫ್ರೀಲಿ ಇನ್ ಆಲ್ ಡೈರೆಕ್ಷನ್. ಹಾಗಾಗಿ ಏನು, ಗಾಳಿ ಎಲ್ಲ ಕಡೆ ಎಲ್ಲ ದಿಕ್ಕಿನಲ್ಲೂ ಹರಡ್ಕೊಂಡಿರುತ್ತೆ. ದೇರ್ಫೋರ್ ಗ್ಯಾಸ್ ಕಂಪ್ಲೀಟ್ಲಿ ಫಿಲ್ಸ್ ದ ವೆಸಲ್ಸ್ ಇನ್ ವಿಚ್ ಇಸ್ ಇಟ್ ಕೆಪ್ಟ್. ನೀವು ಪಾತ್ರೆ ಅಥವಾ ಖಾಲಿ ಬಾಟಲ್ಸ್ ನೀವೆಲ್ಲಿಟ್ಟರು ಅದರೊಳಗೆಲ್ಲ ಗಾಳಿ ತುಂಬ್ಕೊಂಡಂಗೆ ಇರುತ್ತೆ, ಬಟ್ ಗೊತ್ತಾಗಲ್ಲ, ಯಾಕಂದರೆ ಕಾಣಲ್ಲ. ಅದರ ಕಣಗಳು ತುಂಬ ಸುಲಭವಾಗಿ ಸ್ವತಂತ್ರವಾಗಿ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ. ಬಿ, ಎ ಗ್ಯಾಸ್ ಎಕ್ಸರ್ಟ್ ಪ್ರೆಷರ್ ಆನ್ ವಾಲ್ಸ್ ಆಫ್ ದ ಕಂಟೈನರ್. ಏನು, ಅನಿಲದ ಕಣಗಳು ಕಂಟೈನರ್, ಗ್ಯಾಸ್ ಸಿಲಿಂಡರ್ ಒಳಗೆ ಗೋಡೆ ಇರುತ್ತಲ್ಲ, ಅದಕ್ಕೆ ಒತ್ತಡವನ್ನು ಹಾಕ್ತಿರುತ್ತೆ. ಹೇಗೆ? ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಮೂವ್ ರ್ಯಾಂಡಮ್ಲಿ ಇನ್ ಆಲ್ ಡೈರೆಕ್ಷನ್ ಅಟ್ ಹೈ ಸ್ಪೀಡ್. ಅತಿಯಾದ ವೇಗದಲ್ಲಿ ಅನಿಲದ ಕಣಗಳು ಎಲ್ಲ ದಿಕ್ಕಿನಲ್ಲೂ ಚಲಿಸ್ತಿರುತ್ತೆ. ಆಸ್ ಅ ರಿಸಲ್ಟ್, ಇದರ ಪರಿಣಾಮವಾಗಿ ದ ಪಾರ್ಟಿಕಲ್ಸ್ ಇಟ್ ಈಚ್ ಇದರ್. ತುಂಬ ವೇಗವಾಗಿ ಚಲಿಸೋದ್ರಿಂದ ಅನಿಲದ ಕಣಗಳು ಒಂದಕ್ಕೊಂದು ಏನಾಗುತ್ತೆ, ಹಿಟ್ ಮಾಡ್ಕೊಳ್ಳುತ್ತೆ, ಅದು ಘರ್ಷಣೆ ಉಂಟಾಗುತ್ತೆ. ಆ್ಯಂಡ್ ಆಲ್ಸೋ ಹಿಟ್ ದ ವಾಲ್ಸ್ ಆಫ್ ದ ಕಂಟೈನರ್. ಆ ರೀತಿ ಘರ್ಷಣೆ ಉಂಟಾಗ್ಬೇಕಾದ್ರೆ ಅದು ಯಾವುದ್ರೊಳಗೆ ತುಂಬಿರುತ್ತೆ? ಕಂಟೈನರ್, ಸಿಲಿಂಡರ್ ಒಳಗೆ ತುಂಬಿರುತ್ತಲ್ಲ, ಆ ಸಿಲಿಂಡರ್ನ ಗೋಡೆಗಳಿಗೆ, ಒಳಗೋಡೆಗಳಿಗೆ ಆ ಕಣಗಳು ಹೊಡೆಯುತ್ತೆ ವಿತ್ ಎ ಫೋರ್ಸ್, ತುಂಬ ಬಲವಾಗಿ. ದೇರ್ಫೋರ್ ಎ ಗ್ಯಾಸ್ ಎಕ್ಸರ್ಟ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್. ಹಾಗಾಗಿ ಸಿಲಿಂಡರ್ ಒಳಗೋಡೆಗಳಲ್ಲಿ ಕಣಗಳಿಂದ ಒತ್ತಡ ಉಂಟಾಗುತ್ತೆ. ಎ ವುಡನ್ ಟೇಬಲ್ ಶುಡ್ ಬಿ ಕಾಲ್ಡ್ ಎ ಸಾಲಿಡ್. ಮರದ ಟೇಬಲ್, ಮರದ ಒಂದು ಟೇಬಲ್ ಇದೆ, ಚೇರು, ಮರದ ಚೇರು, ಅದನ್ನು ಸಾಲಿಡ್, ಘನವಸ್ತು ಅಂತೇಳಿ ಕರಿತೀವಿ. ಯಾಕೆ? ಎ ವುಡನ್ ಟೇಬಲ್ ಹ್ಯಾಸ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್. ಸಾಲಿಡ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ರೆಡಿ ಹೇಳಿದ್ದೀವಿ. ಏನು, ಘನವಸ್ತುವಿಗೆ ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರ ಎರಡೂ ಇರುತ್ತೆ. ಇಟ್ ಈಸ್ ವೆರಿ ರಿಜಿಡ್ ಆ್ಯಂಡ್ ಕೆನಾಟ್ ಬಿ ಕಂಪ್ರೆಸ್ಡ್. ಇದು ತುಂಬ ಕಠಿಣ, ಗಟ್ಟಿಯಾಗಿರುತ್ತೆ, ಮತ್ತು ಇದನ್ನು ಕುಗ್ಗಿಸೋಕೆ, ಕಂಪ್ರೆಸ್ ಮಾಡೋದಕ್ಕೆ, ಸಂಪೀಡನೆಗೊಳಿಸೋದಕ್ಕೆ ಆಗಲ್ಲ. ಇಟ್ ಹ್ಯಾಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್. ಇದು ಘನವಸ್ತುವಿನ ಗುಣಲಕ್ಷಣವಾಗಿದೆ. ಹೆನ್ಸ್ ದ ವುಡನ್ ಟೇಬಲ್ ಶುಡ್ ಬಿ ಕಾಲ್ಡ್ ಎ ಸಾಲಿಡ್. ಹಾಗಾಗಿ ಮರದ ಚೇರನ್ನು ನಾವು ಘನವಸ್ತು ಅಂತೇಳಿ ಪರಿಗಣಿಸ್ತೀವಿ. ಈ ಚೇರನ್ನು ಕುಗ್ಸೋಕ್ಕಾಗುತ್ತಾ? ಮತ್ತು ಅದು ಗಟ್ಟಿ ಇರುತ್ತೆ ಅಲ್ವಾ, ಮತ್ತು ಅದಕ್ಕೆ ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರ ಇರುತ್ತೆ. ಫೋರ್ತ್ ಒನ್, ಡಿ, ವಿ ಕ್ಯಾನ್ ಈಸಿಲಿ ಮೂವ್ ಅವರ್ ಹ್ಯಾಂಡ್ ಇನ್ ಏರ್, ಬಟ್ ಟು ಡೂ ದ ಸೇಮ್ ಥ್ರೂ ಎ ಸಾಲಿಡ್ ಬ್ಲಾಕ್ ಆಫ್ ವುಡ್ ವಿ ನೀಡ್ ಕರಾಟೆ ಎಕ್ಸ್ಪರ್ಟ್. ಗಾಳಿಯಲ್ಲಿ ನಮ್ಮ ಕೈಗಳನ್ನು ಈಸಿಯಾಗಿ ಮೂವ್ ಮಾಡ್ತೀವಿ, ಅಳ್ಳಾಡಿಸ್ತೀವಿ, ಹಿಂದೆಯಿಂದ ಮುಂದೆ ಜೋರಾಗಿ ತಿರುಗಿಸ್ತೀವಿ. ಅದೇ ಒಂದು ಮರದ ತುಂಡಿನ ಮಧ್ಯೆ ನಾವು ಆ ರೀತಿ ಕೈಯನ್ನು ಒಗಿಸ್ಬೇಕು ಅಂದರೆ ಕರಾಟೆ ಎಕ್ಸ್ಪರ್ಟೇ ಆಗಿರಬೇಕು. ಯಾಕೆ ಅಂತೇಳಿ, ಪಾರ್ಟಿಕಲ್ಸ್ ಆಫ್ ಏರ್ ಹ್ಯಾವ್ ಲಾರ್ಜ್ ಸ್ಪೇಸ್ ಬಿಟ್ವೀನ್ ದಮ್. ಗಾಳಿಯಲ್ಲಿ ಕಣಗಳು ತುಂಬ ಜಾಗವನ್ನು ಹೊಂದಿರುತ್ತೆ ಗಾಳಿ. ಆನ್ ದ ಅದರ್ ಹ್ಯಾಂಡ್, ವುಡ್ ಆಸ್ ಲಿಟಲ್ ಸ್ಪೇಸ್ ಬಿಟ್ವೀನ್ ಇಟ್ಸ್ ಪಾರ್ಟಿಕಲ್. ಮರದ ನಡುವೆ ಇರ್ತಕ್ಕಂಥ ಕಣಗಳ ನಡುವೆ, ಮರದ ಕಣಗಳಲ್ಲಿ ಆ ಥರ ಖಾಲಿ ಜಾಗ ಇರಲ್ಲ, ತುಂಬ ಒತ್ತೊತ್ತಾಗಿರುತ್ತೆ ಮರದಲ್ಲಿರ್ತಕ್ಕಂಥ ಕಣಗಳು. ಆಲ್ಸೋ ಇಟ್ ಈಸ್ ರಿಜಿಡ್, ಮತ್ತು ಇದು ತುಂಬ ಗಟ್ಟಿ ಇರುತ್ತೆ. ಫಾರ್ ದಿಸ್ ರೀಸನ್ ವಿ ಕ್ಯಾನ್ ಈಸಿಲಿ ಮೂವ್ ಅವರ್ ಹ್ಯಾಂಡ್ಸ್ ಇನ್ ಏರ್. ಹಾಗಾಗಿ ಗಾಳಿಯಲ್ಲಿ ಈಸಿಯಾಗಿ ನಾವು ಕೈಯನ್ನು ಅಲುಗಾಡಿಸ್ಬೋದು. ಬಟ್ ಡೂ ದ ಸೇಮ್ ಥ್ರೂ ಸಾಲಿಡ್ ಬ್ಲಾಕ್ ವುಡ್ ಆ್ಯಂಡ್ ವಿ ನೀಡ್ ಕರಾಟೆ. ಅದನ್ನು ಕಟ್ ಮಾಡಬೇಕು ಅಂದರೆ ಕರಾಟೆ ಅವರೇ ಮಾಡಬೇಕು. ಸಿ, ಕ್ವೆಶನ್ ನಂಬರ್ 4. ಲಿಕ್ವಿಡ್ಸ್ ಜನರಲಿ ಹ್ಯಾವ್ ಲೋಯರ್ ಡೆನ್ಸಿಟಿ ಆಸ್ ಕಂಪೇರ್ಡ್ ಟು ಸಾಲಿಡ್. ಸಾಮಾನ್ಯವಾಗಿ ಲಿಕ್ವಿಡ್ ಅಂದರೆ ದ್ರವ ವಸ್ತು, ಸಾಲಿಡ್ ಘನವಸ್ತುಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ. ಬಟ್ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಐಸ್ ಫ್ಲೋಟ್ಸ್ ಆನ್ ವಾಟರ್, ಫೈಂಡ್ ಔಟ್ ವೈ. ಯಾವಾಗಲೂ ಘನವಸ್ತುನೇ ತುಂಬ ಭಾರ ಆಗಿರುತ್ತೆ ದ್ರವ ವಸ್ತು ಹೋಲಿಸ್ಕೊಂಡ್ರೆ ಅಲ್ವಾ. ಆದರೆ ಇಲ್ಲಿ ಮಂಜುಗೆಡ್ಡೆ, ಐಸ್, ನೀರಿನ ಮೇಲೆ ತೇಲತ್ತಂತೆ. ಯಾಕೆ ಅಂತೇಳಿ,
ಲಿಕ್ವಿಡ್ ಲೋಯರ್ ಡೆನ್ಸಿಟಿ ಇರೋದು. ಆದರೆ ಆಸ್ ಎ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಎ ಡೆನ್ಸಿಟಿ. ರಾಶಿ ಬೈ ಗಾತ್ರ ಅಂದರೆ ಅದನ್ನು ಸಾಂದ್ರತೆ ಅಂತೇಳಿ ಕರಿತೀವಿ. ಏನು ಹೊಂದಿರುತ್ತೆ? ಆಸ್ ಎ ವಾಲ್ಯೂಮ್ ಆಫ್ ಸಬ್ಸ್ಟೆನ್ಸಸ್ ಇನ್ಕ್ರೀಸಸ್, ವಸ್ತುವಿನ ಗಾತ್ರ ಹೆಚ್ಚಾದಂತೆ ದ ಡೆನ್ಸಿಟಿ ಡಿಕ್ರೀಸಸ್ ಆಗತ್ತಂತೆ. ಇದಕ್ಕೆ ರೀಸನ್ ಏನು? ಆ ವಸ್ತುವಿನ ಗಾತ್ರ ಅಂದ್ರೆ ಮಂಜುಗೆಡ್ಡೆ ಗಾತ್ರ ಹೆಚ್ಚಾದಂತೆ ಅದರ ಸಾಂದ್ರತೆ ಕಡಿಮೆ ಆಗುತ್ತೆ, ಹಾಗಾಗಿ ಅದು ನೀರಿನ ಮೇಲೆ ತೇಲುತ್ತೆ. ಇನ್ನ ಮೋರ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ, ಇಷ್ಟು ಬರೆದ್ರು ಆನ್ಸರ್ ಆಗುತ್ತೆ. ಥ್ರೂ ಐಸ್ ಇಸ್ ಸಾಲಿಡ್, ಇದು ಒಂದು ರೀಸನ್. ಐಸ್ ಅನ್ನೋದು ಮಂಜುಗೆಡ್ಡೆ ಆಗುತ್ತೆ, ನೀರು. ಇಟ್ ಹ್ಯಾಸ್ ಎ ಲಾರ್ಜ್ ನಂಬರ್ ಆಫ್ ಎಂಟಿ ಸ್ಪೇಸ್ ಬಿಟ್ವೀನ್ ಇಟ್ಸ್ ಪಾರ್ಟಿಕಲ್. ಮತ್ತೆ ಇವುಗಳ ನಡುವೆ, ಈ ಕಣಗಳ ನಡುವೆ ಏನಿದೆ, ತುಂಬಾ ಖಾಲಿ ಜಾಗವನ್ನು ಹೊಂದಿದೆ ಮಂಜುಗೆಡ್ಡೆ ಕಣಗಳ ನಡುವೆ. These space as large as compared to the space present between the particles of water. ನೀರಿನ ಕಣಗಳ ನಡುವೆ ಹೋಲಿಸ್ಕೊಂಡ್ರೆ ಮಂಜುಗೆಡ್ಡೆ ಕಣಗಳ ನಡುವೆ ಇರ್ತಕ್ಕಂತಹ ಖಾಲಿ ಜಾಗಗಳು ಹೆಚ್ಚಿಗೆ ಇದೆ. Thus the volume of ice is greater than that of the water. ಹಾಗಾಗಿ ಮಂಜುಗೆಡ್ಡೆಯ ಗಾತ್ರ ಹೆಚ್ಚಾಗಿರೋದ್ರಿಂದ ನೀರಿಗೆ ಕಂಪೇರ್ ಮಾಡಿದ್ರೆ hence the density of ice is less than that of the water. The density of ice, ಮಂಜುಗೆಡ್ಡೆ ಸಾಂದ್ರತೆ ಕಡಿಮೆ ಇದೆ, ನೀರಿನ ಸಾಂದ್ರತೆ ಅಧಿಕವಾಗಿದೆ. ಸೊ ದ ಐಸ್ ಇಸ್ ಫ್ಲೋಟ್ಸ್ ಆನ್ ವಾಟರ್. ದ ಸಬ್ಸ್ಟೆನ್ಸಸ್ ವಿತ್ ಲೋವರ್ ಡೆನ್ಸಿಟಿ ದ್ಯಾನ್ ವಾಟರ್ ಕ್ಯಾನ್ ಫ್ಲೋ ಆನ್ ವಾಟರ್, ದೇರ್ಫೋರ್ ದ ಐಸ್ ಫ್ಲೋಟ್ಸ್ ಆನ್ ವಾಟರ್. ಅರ್ಥ ಆಯ್ತಾ? ಮಂಜುಗೆಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಮಂಜುಗೆಡ್ಡೆ ನೀರಿನಲ್ಲಿ ತೇಲುತ್ತೆ. ಓಕೆ, ಇಷ್ಟಿಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಂಬರ್ ಲಾಸ್ಟ್ ಕ್ಲಾಸಲ್ಲಿ ಕ್ವೆಶ್ಚನ್ ಆನ್ಸರ್ಸ್ ಮತ್ತೆ ಗೇಷಿಯಸ್ ಸ್ಟೇಟ್ಸ್ ಅಲ್ಲಿವರೆಗೆ ಆಗಿತ್ತು. ನೆಕ್ಸ್ಟ್ 1.4 ನೋಡಿ. When matter changes its state, ದ್ರವ್ಯಗಳು ಸ್ಥಿತಿಯನ್ನ ಬದಲಾಯಿಸುತ್ತವಾ ಅಂತ. ಏನು ಮ್ಯಾಟರ್ಸ್ ಇದೆ ಅದು ಒಂದೇ ಸ್ಥಿತಿಲಿ ಇರುತ್ತೋ ಅಥವಾ ಬೇರೆ ಬೇರೆ ಸ್ಥಿತಿಗಳನ್ನ ಹೊಂದುತ್ತೋ. ದ್ರವ್ಯದ ಸ್ಥಿತಿಗಳು ಯಾವ್ದು ಸ್ಟೇಟ್ಸ್ ಆಫ್ ಮ್ಯಾಟರ್ ಯಾವ್ದು ಹೇಳಿ? ಫಸ್ಟ್ ಆಫ್ ಆಲ್ ಸಾಲಿಡ್, ಲಿಕ್ವಿಡ್, ಗೇಷಿಯಸ್. ಘನರೂಪ, ದ್ರವರೂಪ, ಅನಿಲ ರೂಪ. ಹಾಗಾದ್ರೆ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಈ ವಸ್ತುಗಳೆಲ್ಲವೂ ಒಂದೇ ಸ್ಟೇಟ್ ಅಲ್ಲಿ ಇರುತ್ತೆ. ಸಾಲಿಡ್ ಸಾಲಿಡ್ ಆಗೇ ಇರುತ್ತಾ, ಲಿಕ್ವಿಡ್ ಲಿಕ್ವಿಡ್ ಆಗೇ ಇರುತ್ತಾ, ಗೇಷಿಯಸ್ ಗೇಷಿಯಸ್ ಆಗೇ ಇರುತ್ತಾ? ಸೊ ನೋಡೋಣ. We all know from our observation that water can exist in 3 states of matter. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಅಬ್ಸರ್ವ್ ಮಾಡಿರೋ ಹಾಗೆ ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಈ ವಾಟರ್, ನೀರು ಅನ್ನೋದೇನಿದೆ, ಇದು 3 ಸ್ಥಿತಿಗಳನ್ನ ಹೊಂದಿದೆ. ಯಾವುದು? ಫಸ್ಟ್ ಒನ್ ಸಾಲಿಡ್. ಯಾವ್ದ್ಯಾವ್ದು 3 ಸ್ಥಿತಿ ಇದೆ, 3 ಸ್ಥಿತಿಯನ್ನ ಈ ವಾಟರ್ ಹೊಂದಿದೆ. ಸಾಲಿಡ್ ಸ್ಟೇಟ್ ಅಲ್ಲಿ ಐಸ್ ಆಗಿರುತ್ತೆ, ಇದು ಘನ ರೂಪದಲ್ಲಿ ನೀರು, ಐಸ್ ಮಂಜುಗೆಡ್ಡೆ ರೂಪದಲ್ಲಿ ಇರುತ್ತೆ. ಲಿಕ್ವಿಡ್ ಅಲ್ಲಿ ಲಿಕ್ವಿಡ್ ಆಗೇ ಇರುತ್ತೆ, ಫೆಮಿಲಿಯರ್, ನಮ್ಮೆಲ್ಲರಿಗೂ ಗೊತ್ತಿರೋಗಿ ನೀರಿನ ರೂಪದಲ್ಲಿ ಇರುತ್ತೆ. ಅಂಡ್ ಗ್ಯಾಸ್ ಆಸ್ ವಾಟರ್ ವೇಪರ್, ನೀರಾವಿ ರೂಪಕ್ಕೆ ಹೋಗುತ್ತೆ. ಅನಿಲ ಸ್ಥಿತಿಯಲ್ಲಿ ನೀರಾವಿ ಆಗುತ್ತೆ, ದ್ರವ ಸ್ಥಿತಿಯಲ್ಲಿ ನೀರಾಗುತ್ತೆ. ವಾಟ್ ಹ್ಯಾಪನ್ಸ್ ಇನ್ಸೈಡ್ ದ ಮ್ಯಾಟರ್ ಡ್ಯೂರಿಂಗ್ ದಿಸ್ ಚೇಂಜ್ ಆಫ್ ಸ್ಟೇಟ್? ಹಾಗಾದ್ರೆ ಈ ದ್ರವದಲ್ಲಿರ್ತಕ್ಕಂತಹ ಕಣಗಳಲ್ಲಿ ಏನ್ ಬದಲಾವಣೆ ಆಗುತ್ತೆ? ಈ ಸ್ಥಿತಿ ಈ ತರ ಘನದಿಂದ ದ್ರವ, ದ್ರವದಿಂದ ಘನ ಆಗ್ಬೇಕಾದ್ರೆ ಈ ದ್ರವ್ಯದಲ್ಲಿ ವಾಟ್ ಹ್ಯಾಪನ್ಸ್ ಟು ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಡ್ಯೂರಿಂಗ್ ದ ಚೇಂಜ್ ಆಫ್ ಸ್ಟೇಟ್? ಇದರ ಕಣಗಳಲ್ಲಿ ಏನ್ ಬದಲಾವಣೆ ಆಗುತ್ತೆ, ಈ ದ್ರವ್ಯದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಹೌ ಡಸ್ ದಿಸ್ ಚೇಂಜಸ್ ಆಫ್ ಸ್ಟೇಟ್ ಟೇಕ್ಸ್ ಪ್ಲೇಸ್? ಹೇಗಿದು ಘನದಿಂದ ದ್ರವ ಆಗುತ್ತೆ, ಮಂಜುಗೆಡ್ಡೆ ಆಗುತ್ತೆ, ಮತ್ತೆ ನೀರಾವಿ ಆಗುತ್ತೆ, ಹೇಗೆ ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳುತ್ತೆ? ವಿ ನೀಡ್ ಆನ್ಸರ್ ಟು ದೀಸ್ ಕ್ವಶನ್. ಇದೆಲ್ಲದಕ್ಕೂ ನಮಗೆ ಉತ್ತರ ಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಇದೆಲ್ಲರೂ ನಮಗೆ ಗೊತ್ತು, ಇದೆಲ್ಲ ಹೇಗಾಗುತ್ತೆ ಅಂತ. ಎಫೆಕ್ಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್, ತಾಪಮಾನದ ಬದಲಾವಣೆ ಪರಿಣಾಮ ಅಂತ ಹೇಳಿ ಕರೀತಾರೆ. ತಾಪಮಾನದಲ್ಲಿ ಬದಲಾವಣೆ ಆದ್ರೆ, ಟೆಂಪರೇಚರ್ ಏನಾದ್ರು ಚೇಂಜ್ ಆಯ್ತು ಅಂದ್ರೆ ಏನೇನು ಎಫೆಕ್ಟ್ಸ್ ಆಗುತ್ತೆ, ಏನೇನು ಬದಲಾವಣೆಗಳಾಗುತ್ತೆ ಅಂತ ಹೇಳಿ. ಆಕ್ಟಿವಿಟಿ 1 ನೋಡೋಣ. Take about 150 grams of ice in a beaker and suspend a laboratory thermometer so its bulb is in contact with the ice as figure 1.6. 150 ಗ್ರಾಮ್ ಐಸ್ ಕ್ಯೂಬ್ನ ತಗೊಳ್ಳಿ, ಅದನ್ನ ಒಂದು ಬೀಕರ್ಗೆ ಹಾಕಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ತರ ಒಂದು ಬೀಕರ್
ಇದ್ರೊಳಗೆ ಐಸ್ ಇದೆ ನೋಡಿ. ಐಸ್ ಕ್ಯೂಬ್ಸ್ನ ಹಾಕಿ ಅದಕ್ಕೆ ಥರ್ಮಾಮೀಟರ್, ತಾಪಮಾನ ಮಾಪಕ ಅಂತೇಳಿ ಕರೀತಾರೆ. ಈ ಥರ್ಮಾಮೀಟರ್ನ ಇಡಿ, ಇದ್ರೊಳಗೆ ಈ ಥರ ಬಿಡಿ. ಒಂದು ಸ್ಟ್ಯಾಂಡ್ ಇದು, ಐರನ್ ಸ್ಟ್ಯಾಂಡ್ ಇದು ಲ್ಯಾಬೊರೇಟರಿನಲ್ಲಿ ಇರುತ್ತೆ. ಕೆಳಗಡೆ ಬರ್ನರ್ ಇದೆ. ಏನಿಲ್ಲ, ನಾವು ಪಾತ್ರೆಗೆ ಮಂಜಿಗೆಡ್ಡೆ ಹಾಕೊಂಡು ಹೇಗೆ ಕರಗಿಸ್ತೀವೋ ಹಾಗೆ ಇದನ್ನ ಲ್ಯಾಬೊರೇಟರಿನಲ್ಲಿ ಮಾಡೋದು. ಗಾಜಿನ ಬೀಕರ್ ತಗೊಳ್ಳೋದು, ಅದಕ್ಕೆ 150 ಗ್ರಾಮ್ ಐಸ್ ಕ್ಯೂಬ್ ಹಾಕೋದು, ಅದ್ರೊಳಗೆ ಆ ಬೀಕರ್ ಒಳಗೆ ಒಂದು ಥರ್ಮಾಮೀಟರ್ನ ಇಡೋದು, ಆಮೇಲೆ ಅಬ್ಸರ್ವ್ ಮಾಡೋದು ಏನಾಗುತ್ತೆ ನೋಡೋಣ. ಸ್ಟಾರ್ಟ್ ಈಟಿಂಗ್ ದ ಬೀಕರ್ ಆನ್ ಎ ಲೋ ಫ್ಲೇಮ್. ಕಡಿಮೆ ತಾಪಮಾನದಲ್ಲಿ, ಕಡಿಮೆ ಉರಿಲಿ ಆ ಬೀಕರ್ನ ಬಿಸಿ ಮಾಡ್ತಾ ಹೋಗೋಣ. ನೋಟ್ ದ ಟೆಂಪರೇಚರ್ ವೆನ್ ದ ಐಸ್ ಸ್ಟಾರ್ಟ್ಸ್ ಮೆಲ್ಟಿಂಗ್. ಯಾವಾಗ ಮಂಜುಗಡ್ಡೆ ಕರಗೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಆಗ ಟೆಂಪರೇಚರ್, ಯಾವ ಟೆಂಪರೇಚರ್ ಕರಗ್ತು ಅಂತ ಥರ್ಮಾಮೀಟರ್ ತೋರಿಸುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ದ ಟೆಂಪರೇಚರ್ ವೆನ್ ಆಲ್ ದ ಐಸ್ ಹ್ಯಾಸ್ ಕನ್ವರ್ಟೆಡ್ ಇಂಟು ವಾಟರ್. ಹಾಗೆ ಯಾವಾಗ ಮಂಜುಗಡ್ಡೆ ಕರಗಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತೆ ಫುಲ್ ಯಾವಾಗ ಕರಗೋಯ್ತು ಮಂಜುಗಡ್ಡೆ, ಅದ್ ಎರಡನ್ನು ನೋಟ್ ಮಾಡ್ಕೋಬೇಕು. ಯಾವ ತಾಪಮಾನದಲ್ಲಿ ಕರಗ್ತು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್ ಫಾರ್ ದಿಸ್ ಕನ್ವರ್ಷನ್ ಆಫ್ ಸಾಲಿಡ್ ಟು ಲಿಕ್ವಿಡ್ ಸ್ಟೇಟ್. ಮಂಜುಗಡ್ಡೆ ಘನರೂಪದಲ್ಲಿತ್ತು, ಸಾಲಿಡ್ ಸ್ಟೇಟ್ ಅಲ್ಲಿತ್ತು, ಕರ್ಗಿ ಏನಾಯ್ತು ಲಿಕ್ವಿಡ್ ಸ್ಟೇಟ್, ದ್ರವ ರೂಪಕ್ಕೆ ಬಂತು. ಅರ್ಥ ಆಯ್ತಾ? ನಾವು put a glass rod in the beaker and eat while stirring till the water starts boiling. ಎಲ್ಲಿವರೆಗೂ ಹೀಟ್ ಮಾಡ್ಬೇಕು ನಾವು? ಈಗ ಮಂಜುಗಡ್ಡೆ ಇದ್ದಿದ್ದು ನೀರಾಯ್ತು, ನೀರು ಇದ್ದಿದ್ದು ಏನಾಗ್ಬೇಕು, ಕುದಿಬೇಕು, ಚೆನ್ನಾಗಿ ಬಾಯ್ಲ್ ಆಗ್ಬೇಕು, ಅಲ್ಲಿವರೆಗೂ ಹೀಟ್ ಮಾಡ್ಬೇಕು. ಕೀಪ್ ಎ ಕೇರ್ಫುಲ್ ಐ ಆನ್ ದ ಥರ್ಮಾಮೀಟರ್ ರೀಡಿಂಗ್ ಟಿಲ್ ಮೋಸ್ಟ್ ಆಫ್ ವಾಟರ್ ಹ್ಯಾಸ್ ವೇಪರೈಡ್. ಆಮೇಲೆ ಏನ್ ಮಾಡ್ಕೋಬೇಕು, ಕರೆಕ್ಟಾಗಿ ಥರ್ಮಾಮೀಟರ್ ಟೆಂಪರೇಚರ್ನ ನೋಡ್ಕೋತಾ ಇರಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಕರಗಕ್ಕೆ ಸ್ಟಾರ್ಟ್ ಆಗಿದ್ದು, ಫುಲ್ ನೀರಾದಾಗ ಎಷ್ಟು ತಾಪಮಾನ ಆಯ್ತು ಥರ್ಮಾಮೀಟರ್ಲಿ, ಈಗ ಬಾಯ್ಲ್ ಆಗ್ಬೇಕಾದ್ರೆ ಎಷ್ಟು ತಾಪಮಾನದಲ್ಲಿ ಬಾಯ್ಲ್ ಆಗ್ತಿದೆ. ನೀರಿನ ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ ಅಲ್ವಾ? ನೀರಿನ ಕುದಿಯುವ ಬಿಂದು 100 ಡಿಗ್ರಿ ತಾಪಮಾನದಲ್ಲಿ ಕುದಿಯುತ್ತೋ, 90ರಲ್ಲಿ ಕುದಿಯುತ್ತೋ, 99ರಲ್ಲಿ ಕುದಿಯುತ್ತೋ ನೋಡ್ಕೋಬೇಕು. ನೀರಾವಿಯಾಗಿ ಹೋಗ್ಬೇಕಾದ್ರೆ ಯಾವ ತಾಪಮಾನ ಇದೆ ಥರ್ಮಾಮೀಟರ್ಲಿ ಅಂತ. Record your observations for the conversion of water in the liquid state to gaseous state. ಅದು ಏನು ಸಾಲಿಡ್ ಟು ಲಿಕ್ವಿಡ್ ಆಗಿದ್ದು ನೋಡ್ಕೋಬೇಕು. ಹಾಗೆ ದ ಲಿಕ್ವಿಡ್ ಗೇಷಿಯಸ್ ಆಗಿದ್ದು ನೋಡ್ಕೋಬೇಕು. ಸಾಲಿಡ್ ಟು ಲಿಕ್ವಿಡ್ ಸ್ಟೇಟ್ ಇದು ಲಿಕ್ವಿಡ್ ಆಗಿದ್ದು ಗೇಷಿಯಸ್ ಸ್ಟೇಟ್. ಓಕೆನಾ? ಓಕೆ, ನೆಕ್ಸ್ಟ್ ಆನ್ increasing the temperature of solids, the kinetic energy of the particle increases. ಇದು ನ್ಯಾಚುರಲ್, ನಾವು ಓದಿರೋ ಹಾಗೆ. ಯಾವಾಗ ಸಾಲಿಡ್ ಘನ ರೂಪಕ್ಕೆ ಟೆಂಪರೇಚರ್, ಘನ ವಸ್ತುವಿಗೆ ನಾವು ತಾಪಮಾನವನ್ನ ಕೊಡ್ತೀವಿ, ಅದರಲ್ಲಿರ್ತಕ್ಕಂಥ ಕಣಗಳಲ್ಲೇ ಚಲನ ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಅವುಗಳ ನಡುವೆ ಇರ್ತಕ್ಕಂಥ ಕಣಗಳೇನಾಗುತ್ತೆ, ವೇಗವಾಗಿ ಚಲಿಸೋಕೆ ಪ್ರಾರಂಭ ಮಾಡುತ್ತೆ. Due to the increase the kinetic energy, the particle starts vibrating with a greater speed. ಅದಲ್ಲದೆ ಏನಾಗುತ್ತೆ, ತಾಪಮಾನ ಹೆಚ್ಚಿಗೆ ಕೊಡ್ತಾ ಕೊಡ್ತಾ ಆ ಕಣಗಳಲ್ಲಿ ಇರ್ತಕ್ಕಂತಹ ಕಂಪನ ಇನ್ನೂ ಸ್ಪೀಡ್ ಆಗುತ್ತೆ, ಇನ್ನೂ ವೇಗವಾಗ್ತಾ ಹೋಗುತ್ತೆ. ಚಲನ ಶಕ್ತಿ ಹೆಚ್ಚಾದಷ್ಟು ಏನಾಗುತ್ತೆ, ಕಣಗಳ ನಡುವೆ ಇರ್ತಕ್ಕಂತಹ ಕಂಪನ ಇನ್ನು ವೇಗವಾಗುತ್ತಾ ಹೋಗುತ್ತೆ. ದ ಎನರ್ಜಿ ಸಪ್ಲೈಡ್ ಬೈ ಹೀಟ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಅಂದ್ರೆ ನಾವು ಆ ಶಕ್ತಿ, ಚಲನ ಶಕ್ತಿ ಕೊಟ್ಟಿದ್ದಾಗೆ ಆ ಕಣಗಳ ನಡುವೆ ಇರುತ್ತಲ್ಲ ಆ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣಾ ಬಲ, ಅದೆರಡು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಎನರ್ಜಿ ಸಪ್ಲೈಡ್ ಬೈ ಹೀಟ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಘನಗಳ ಉಷ್ಣತೆ, ಅದಕ್ಕೆ ತಾಪಮಾನ ಕೊಡ್ತಿದ್ದಾಗ ಏನಾಗುತ್ತೆ, ಅದರಲ್ಲಿ ಇವುಗಳ ನಡುವೆ ಇರ್ತಕ್ಕಂಥ ಆಕರ್ಷಣಾ ಬಲನು ಫೋರ್ಸ್ ಬಲ ಹೆಚ್ಚಾಗುತ್ತೆ. ದ ಪಾರ್ಟಿಕಲ್ ಲೀವ್ ದೇರ್ ಫಿಕ್ಸ್ಡ್ ಪೊಸಿಷನ್ಸ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಮೋರ್ ಫ್ರೀಲಿ. ಆವಾಗ ಏನಾಗುತ್ತೆ, ಇನ್ನೂ ಹೆಚ್ಚೆಚ್ಚು ಹೀಟ್ ಕೊಡ್ತಾ ಕೊಡ್ತಾ, ತಾಪಮಾನ ಕೊಡ್ತಾ ಕೊಡ್ತಾ ಆ ಕಣಗಳು ಒಂದೊಂದು
ಎಲ್ಲೆಲ್ಲಿ ಫಿಕ್ಸ್ ಆಗಿತ್ತೋ ಅದನ್ನು ಬಿಟ್ಕೊಳ್ತಾ ಹೋಗುತ್ತೆ, ದೂರ ದೂರ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ. ಲೀವ್ ದೇರ್ ಫಿಕ್ಸ್ಡ್ ಪೊಸಿಷನ್. ಎಲ್ಲಿ ಒಂದೇ ಕಡೆ ಫಿಕ್ಸ್ ಆಗಿತ್ತೋ, ಈಗ ನಿಮಗೇನೆ ಬಿಸಿ ಕೊಟ್ಟರೆ ಕುಣಿದಾಡ್ಬಿಡ್ತೀವಿ, ಅಥವಾ ಪಕ್ಕಕ್ಕೆ ಹೋಗ್ತೀವಿ, ಅಥವಾ ನಮ್ಮ ಕೈ ಏನಾದ್ರು ಬಿಸಿ ತಾಕಿದ್ರೆ ಹಿಂದಕ್ಕೆ ಕೇಳ್ಕೊಳ್ತೀವಿ. ಹಾಗೆ ಈ ಪಾರ್ಟಿಕಲ್ಸ್, ಈ ಕಣಗಳು ಏನಾಗುತ್ತೆ, ಸ್ಟಾರ್ಟ್ ಮಾಡುತ್ತೆ ಮೂವ್ ಮಾಡೋಕ್ಕೆ, ಫ್ರೀಯಾಗಿ ಮುಂದೆ ಹೋಗೋಕ್ಕೆ, ದೂರ ಹೋಗೋದಕ್ಕೆ, ಸ್ವತಂತ್ರವಾಗಿ ಮುಂದೆ ಹೋಗೋದಕ್ಕೆ ಈ ಕಣಗಳು ಸ್ಟಾರ್ಟ್ ಮಾಡುತ್ತೆ. ಎ ಸ್ಟೇಜ್ ಈಸ್ ರೀಚ್ಡ್ ವೆನ್ ಎ ಸಾಲಿಡ್ ಮೆಲ್ಟ್ಸ್ ಇನ್ ದ ಕನ್ವರ್ಟೆಡ್ ಇಂಟು ಎ ಲಿಕ್ವಿಡ್. ಯಾವಾಗ ಘನ ರೂಪದಲ್ಲಿರ್ತಕ್ಕಂತಹ ದ್ರವ್ಯ ದ್ರವ ರೂಪಕ್ಕೆ ತಲುಪುವವರೆಗೂ ಆ ಮೂವಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಂಜುಗೆಡ್ಡೆ ಘನ ರೂಪದಲ್ಲಿದೆ ಅಲ್ವಾ, ಅದಕ್ಕೆ ಈ ನಾವು ತಾಪಮಾನ ಕೊಡ್ತಾ ಕೊಡ್ತಾ ಅದರ ಕಣಗಳೆಲ್ಲ ಏನಾಗುತ್ತೆ, ಫಸ್ಟು ಫ್ರೀ ಆಗುತ್ತೆ, ದೂರ ಆಗುತ್ತೆ, ಅವುಗಳ ಅಟ್ರಾಕ್ಷನ್ ಬಲ ಆಕರ್ಷಣೆ ಕಡಿಮೆ ಆಗುತ್ತೆ. ಆ ಥರ ಆಗ್ತಾ ಆಗ್ತಾ ಬಿಟ್ಕೊಳ್ತಾ ಹೋಗುತ್ತೆ, ದೂರ 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 ಬರ್ತಾ ಸಾಲಿಡ್ ಇದ್ದಿದ್ದೇನಾಗುತ್ತೆ, ಲಿಕ್ವಿಡ್ ಆಗ್ತಾ ಬಿಡುತ್ತೆ. ಅಂದರೆ ಎಲ್ಲ ಕಡೆ ಹೋಗುತ್ತೆ ಆ ಕಣಗಳು, ಪಾರ್ಟಿಕಲ್ಸ್ಗಳು. ಆ ದೂರ ದೂರ ಹೋದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ಗೆ ಬರುತ್ತೆ. ದ ಟೆಂಪರೇಚರ್ ಅಟ್ ವಿಚ್ ಎ ಸಾಲಿಡ್ ಮೆಲ್ಟ್ಸ್ ಟು ಬಿಕಮ್ ಎ ಲಿಕ್ವಿಡ್ ಅಟ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಕಾಲ್ಡ್ ಎ ಮೆಲ್ಟಿಂಗ್ ಪಾಯಿಂಟ್. ಏನು, ದ್ರವನ ಬಿಂದು ಅಂತೇಳಿ ಕರೀತಾರೆ. ಅಂದರೆ ವಾತಾವರಣದ ಪ್ರೆಷರ್ಗೆ, ಒತ್ತಡಕ್ಕೆ ಏನಾಗುತ್ತೆ, ಸಾಲಿಡ್ ಮೆಲ್ಟ್ಸ್ ಬಿಕಮ್ ಲಿಕ್ವಿಡ್ ಸ್ಟೇಟ್. ಘನ ರೂಪದಲ್ಲಿದ್ದು ದ್ರವ ರೂಪಕ್ಕೆ ಬದಲಾವಣೆ ಆಗುತ್ತಲ್ಲ, ಈ ಸ್ಥಿತಿಗೆ ನಾವು ದ್ರವನ ಬಿಂದು, ವಾಟ್ ವಿ ಕಾಲ್ ದ್ರವನ ಬಿಂದು, ಮೆಲ್ಟಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಾಲಿಡ್ ಈಸ್ ಆನ್ ಇಂಡಿಕೇಶನ್ ಆಫ್ ದ ಸ್ಟ್ರೆಂತ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಈ ದ್ರವನ ಬಿಂದು ಅನ್ನೋದು ಏನು ತೋರಿಸುತ್ತೆ, ಈ ಸಾಲಿಡ್ ಅಲ್ಲಿ ಅಂದರೆ ಘನದ ವಸ್ತುಗಳಲ್ಲಿ ಇಂಡಿಕೇಶನ್ ಆಫ್ ಸ್ಟ್ರೆಂತ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್. ಅವ ಕಣಗಳ ನಡುವೆ ಇರ್ತಕ್ಕಂತಹ ಆಕರ್ಷಣಾ ಬಲವನ್ನ ತೋರಿಸುತ್ತೆ. ಈ ಮೆಲ್ಟಿಂಗ್ ಪಾಯಿಂಟ್ ಆಗ್ತಿದ್ದಾಗೆ ಅವುಗಳಲ್ಲಿ ಎಷ್ಟು ಆಕರ್ಷಣಾ ಬಲ ಇತ್ತು, ಎಷ್ಟು ಟೈಟ್ ಆಗಿ ಅದು ಕ್ಲೋಸ್ ಆಗಿತ್ತು, ನಾವೆಷ್ಟು ಈಟ್ ಕೊಡ್ತಾ 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 ಹೆಚ್ಚು ಈಟ್ ಕೊಟ್ಟಷ್ಟು ಅದಕ್ಕೆ ಹೆಚ್ಚು ಆಕರ್ಷಣಾ ಬಲ ಇತ್ತು ಅಂತ. ಕಡಿಮೆ ಆಗಿದ್ರೆ ಬೇಗ ಕರ್ಗೋಗ್ಬಿಡೋದು ಅಲ್ವಾ. ಇದು ಆ ಕಣಗಳ ನಡುವೆ ಇರ್ತಕ್ಕಂಥ ಆಕರ್ಷಣಾ ಬಲವನ್ನ ಮೆಲ್ಟಿಂಗ್ ಪಾಯಿಂಟ್ ತೋರಿಸುತ್ತಂತೆ. ಓಕೆನಾ? ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 273.16 ಕೆಲ್ವಿನ್ ಅಂತ. ಓಕೆ, ಸಾಮಾನ್ಯವಾಗಿ ಮಂಜುಗೆಡ್ಡೆಯ ದ್ರವನ ಬಿಂದು ಎಷ್ಟು, 273.16 ಕೆಲ್ವಿನ್. ದ ಪ್ರೋಸೆಸ್ ಆಫ್ ಮೆಲ್ಟಿಂಗ್, ದಟ್ ಈಸ್ ಚೇಂಜ್ ಆಫ್ ಸಾಲಿಡ್ ಸ್ಟೇಟ್ ಇಂಟು ಲಿಕ್ವಿಡ್ ಸ್ಟೇಟ್, ಈಸ್ ನೌನ್ ಆಸ್ ಎ ಫ್ಯೂಷನ್. ಕರಗುವಿಕೆ ಅಥವಾ ದ್ರವನ ಸ್ಥಿತಿ ಅಂತೇಳಿ ಕರೀತಾರೆ. ಯಾವ ದ್ರವ್ಯ 273 ಡಿಗ್ರಿ ತಾಪಮಾನದಲ್ಲಿ ಘನರೂಪದಲ್ಲಿರ್ತಕ್ಕಂತಹ ಸ್ಥಿತಿಯಿಂದ ದ್ರವ ರೂಪದ ಸ್ಥಿತಿಗೆ ಬರುತ್ತೋ ಇದನ್ನ ಏನಂತ ಕರಿತೀವಿ, ಕರಗುವಿಕೆ ಅಥವಾ ದ್ರವನ ಬಿಂದು, ದ್ರವನ ಅಂತೇಳಿ ಕರಿತೀವಿ. ವೆನ್ ಎ ಸಾಲಿಡ್ ಮೆಲ್ಟ್ಸ್, ಸಾಲಿಡ್ ಅಂದ್ರೆ ಮಂಜುಗೆಡ್ಡೆ ಘನ ರೂಪದ್ದು, ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್. ಏನು, ಅದು ಕರಗಬೇಕಾದ್ರೆ ಅದರ ತಾಪಮಾನ ಒಂದೇ ತರ ಇರುತ್ತಂತೆ. ಸೊ ವೇರ್ ಡಸ್ ದ ಹೀಟ್ ಎನರ್ಜಿ ಗೋ? ಹಾಗಾದ್ರೆ ನಾವು ಕೆಳಗಡೆಯಿಂದ ಹೀಟ್ ಮಾಡ್ತಿದೀವಲ್ಲ, ಆ ಎನರ್ಜಿ ಶಕ್ತಿ ಎಲ್ಲಿಗೆ ಹೋಗ್ತಿದೆ, ತಾಪಮಾನದ ಶಕ್ತಿ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ಡ್ಯೂರಿಂಗ್ ದ ಎಕ್ಸ್ಪೆರಿಮೆಂಟ್ ಆಫ್ ಮೆಲ್ಟಿಂಗ್ ದಟ್ ದ ಟೆಂಪರೇಚರ್ ಆಫ್ ಸಿಸ್ಟಮ್ ಡಸ್ ನಾಟ್ ಚೇಂಜ್ ಆಫ್ಟರ್ ದ ಮೆಲ್ಟಿಂಗ್ ಪಾಯಿಂಟ್ ಇಸ್ ರೀಚಡ್ ಟಿಲ್ ಆಲ್ ದ ಐಸ್ ಮೆಲ್ಟ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಪಾತ್ರೆಗೆ ಇರ್ಬೋದು ಅಥವಾ ಒಂದು ಬೀಕರ್ಗೆ ಇರ್ಬೋದು, ಮಂಜುಗೆಡ್ಡೆನ ಹಾಕ್ತೀರಾ, ಕೆಳಗಡೆಯಿಂದ ತಾಪಮಾನವನ್ನು ಕೊಡ್ತೀರಾ ಅಲ್ವಾ, ಬಿಸಿ ಮಾಡ್ತೀರಾ. ಬಿಸಿ ತಾಕಿದ ತಕ್ಷಣ ಮಂಜುಗೆಡ್ಡೆ ಫುಲ್ ನೀರಾಗ್ಬಿಡಲ್ಲ. ಫಸ್ಟ್ ಪಾತ್ರೆ ಎಲ್ಲ ಬಿಸಿ ಆಗ್ತಿರುತ್ತೆ, ಮಂಜುಗೆಡ್ಡೆ ಏನು ಕರಗಿರಲ್ಲ. ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಬೇಕಾದ್ರೆ ನೋಡಿ ಇನ್ನೂ ಗಟ್ಟಿಗೆ ಹಾಗೇ ಇರುತ್ತೆ. ಫಸ್ಟು ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ತಾಪಮಾನವನ್ನು ಅದು ಒಳಗಡೆ ಏನು ಮಾಡುತ್ತೆ, ಡಸ್ ನಾಟ್ ಚೇಂಜ್ ಆಫ್ಟರ್ ದ ಮೆಲ್ಟಿಂಗ್ ಪಾಯಿಂಟ್ ರೀಚ್ಡ್. ಅದು ಫುಲ್ ತನ್ನ ಕರಗುವ ಬಿಂದುವನ್ನು ತಲುಪುವವರೆಗೂ ಏನು ಮಾಡುತ್ತೆ, ಅದು ತನ್ನ ತಾಪಮಾನವನ್ನು ತಗೊಳ್ಳೋದಿಲ್ಲ. This happens even though we continue to eat the beaker. ನಾವು ಅದೇ ಥರ ಆ ಬೀಕರ್ನ ಕಂಟಿನ್ಯೂಸ್ ಆಗಿ ಹೀಟ್ ಮಾಡ್ತಾ ಇರಬೇಕು. ದಟ್ ಈಸ್ ವಿ ಕಂಟಿನ್ಯೂ ಟು ಸಪ್ಲೈ ಹೀಟ್. This heat gets used up in changing the
state by overcoming the force of attraction between the particles. ನಾವು ತಾಪಮಾನ ಕೊಡ್ತಾ ಇದ್ದ ಹಾಗೆ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂತಹ ಕಣಗಳ ನಡುವೆ ಇರ್ತಕ್ಕಂತಹ ಆಕರ್ಷಣಾ ಬಲ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. As this heat energy is absorbed by ice without showing any rise in temperature, it is considered that it gets hidden into the contents of the beaker and is known as a latent heat. ಈಗ ನಾವು ಐಸ್ ಇರ್ತಕ್ಕಂತಹ ಬೀಕರ್ಗೆ ತಾಪಮಾನವನ್ನು ಕೊಡ್ತಾ ಇರ್ತೀವಿ, ಆದರೆ ಅದು ಫುಲ್ ಐಸ್ ಬೇಗ ಏನು ಕೊಟ್ಟ ತಕ್ಷಣ ಕರ್ಗೋಗಲ್ಲ, ಆದರೆ ತಾಪಮಾನ ಮಾತ್ರ ಸೇಮ್ ಇರುತ್ತೆ, ತಗೊಳ್ಳಲ್ಲ ಐಸು. ಆಮೇಲೆ ಬಿಸಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವುಗಳ ಕಣಗಳು ಆ ತಾಪಮಾನ ಉಷ್ಣತೆಯನ್ನ ಹೀರ್ಕೊಳ್ತಾ ಹೋಗುತ್ತೆ, ಆದರೆ ಅದನ್ನ ಶೋ ಅಪ್ ಮಾಡಲ್ಲ. ಅಂದ್ರೆ ನಾನು ಫುಲ್ ತಾಪಮಾನ ತಗೊಂಡು ಕರ್ಗೋಗ್ಬಿಟ್ಟಿದೀನಿ ಅಂತೇಳಿ ಶೋ ಅಪ್ ಮಾಡಲ್ಲ. ಈ ಮಂಜಿಗೆಡ್ಡೆ ಆಗೇ ಇರ್ತೀವಿ, ಸ್ವಲ್ಪ ಸ್ವಲ್ಪ ನೀರಾಗ್ತಾ ಬರೋದು ಅಲ್ವಾ ನಾವು ತಾಪಮಾನ ಕೊಡ್ತಿದ್ದಾಗೆ. ಈ ರೀತಿ ತಾನು ಹೀರ್ಕೊಂಡಿರ್ತಕ್ಕಂತಹ ತಾಪಮಾನವನ್ನ ಮಂಜುಗೆಡ್ಡೆ ತೋರ್ಸಲ್ವಲ್ಲ, ಇಡನ್ ಮಾಡಿ ಇಟ್ಕೊಂಡಿರುತ್ತೆ ಉಷ್ಣತೆಯನ್ನ. ಇಟ್ ಈಸ್ ಕನ್ಸಿಡರ್ಡ್ ದಟ್ ಗೆಟ್ಸ್ ದ ಟೆಂಪರೇಚರ್, ಅಂದ್ರೆ ಈ ತಾಪಮಾನ ಉಷ್ಣತೆಯನ್ನ ನಾವು ಎಷ್ಟೇ ರೈಸ್ ಮಾಡಿದ್ರು ಅದೇನ್ ಮಾಡುತ್ತೆ, ಶೋ ಅಪ್ ಮಾಡಲ್ಲ. ಹಿಡನ್ ಇನ್ ಟು ದ ಕಂಟೆಂಟ್ ಆಫ್ ದ ಬೀಕರ್ ಅಂಡ್ ಇಟ್ ಈಸ್ ನೌನ್ ಆಸ್ ಎ ಲೇಟೆಂಟ್ ಹೀಟ್. ಇದನ್ನ ಗುಪ್ತೋಷ್ಣ, ಗುಪ್ತ ಅಂದ್ರೆ ಮರೆಮಾಚೋದು ಅಲ್ವಾ, ಅಡಗಿಸಿಟ್ಕೊಳ್ಳೋದು. ಈ ರೀತಿ ಏನ್ ಮಾಡುತ್ತೆ, ಐಸ್ ತನ್ನ ಇಟ್ಕೊಂಡಂತ ತಾಪಮಾನವನ್ನು ಹಿಡನ್ ಮಾಡಿ ಇಟ್ಕೊಂಡಿರುತ್ತೆ. ಇಂತಹ ತಾಪಮಾನವನ್ನು ಏನಂತ ಕರಿತೀವಿ, ಲೇಟೆಂಟ್ ಹೀಟ್. ಲೇಟೆಂಟ್ ಹೀಟ್ ಅಂದ್ರೆ ಏನ್ ಹೇಳಿ, ಗುಪ್ತೋಷ್ಣ ಅಂತ ಹೇಳಿ ಕರೀತಾರೆ. ದ ವರ್ಡ್ ಲೇಟೆಂಟ್ ಮೀನ್ಸ್ ಹಿಡನ್, ಅಡಗಿಸಿಟ್ಟುಕೊಳ್ಳು, ಬಚ್ಚಿಟ್ಕೋ ಅಂತ. The amount of heat energy that is required to change 1 kg of solid into liquid at atmospheric pressure at its melting point is known as a latent heat fusion. ಅಂದ್ರೆ ಯಾವ ಒಂದು ಸಾಲಿಡ್ 1 kg ಆಫ್ ಸಾಲಿಡ್ನ ತಗೊಂಡಿರ್ತೀರ, ಅದು ವಾತಾವರಣದ ಒತ್ತಡಕ್ಕೆ ಅದರ ಸ್ಥಿತಿಯನ್ನ ದ್ರವ ರೂಪಕ್ಕೆ ತಂದುಕೊಳ್ಳುತ್ತಲ್ಲ, ಅಂತಹ ಸ್ಥಿತಿಗೆ ನಾವೇನಂತ ಕರಿತೀವಿ, ದ್ರವ ರೂಪದ ಗುಪ್ತೋಷ್ಣ, ದ್ರವನ ಗುಪ್ತೋಷ್ಣ ಅಂತೇಳಿ ಕರಿತೀವಿ. ಏನಂತ, ದ್ರವನ ಗುಪ್ತೋಷ್ಣ ಅಂತೇಳಿ ಕರಿತೀವಿ. ಸೊ ಪಾರ್ಟಿಕಲ್ಸ್ ಇನ್ ವಾಟರ್ ಅಟ್ 0 degree Celsius ಹ್ಯಾವ್ more energy as compared to particles in ice at the same temperature. ಅಂದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಒಂದೇ ತರನಾದ ತಾಪಮಾನ ಇರುತ್ತೆ ವಾತಾವರಣದಲ್ಲಿ. ಈಗ ಏನಿಲ್ಲ, ಈಗ ಏನು ನಮ್ಮ ರೂಮ್ ಟೆಂಪರೇಚರ್ ಇರುತ್ತೆ ಅಷ್ಟೇ, ಅಲ್ಲಿ ಐಸು ಇಟ್ಟಿದ್ದೀನಿ, ನೀರು ಇಟ್ಟಿದ್ದೀನಿ, ಅರ್ಥ ಆಯ್ತಾ? ಆದರೆ ಇಲ್ಲಿ ಏನು ಅರ್ಥ ಅಂದರೆ, ಪಾರ್ಟಿಕಲ್ಸ್ ಇನ್ ವಾಟರ್ ಅಟ್ 0 degree Celsius. ಮಂಜುಗೆಡ್ಡೆ ಆಗೋದು, ನೀರು ಮಂಜುಗೆಡ್ಡೆ ಆಗೋದು ಯಾವ ಟೆಂಪರೇಚರಲ್ಲಿ, 0 degree ಟೆಂಪರೇಚರಲ್ಲಿ. ಆ 0 degree ಟೆಂಪರೇಚರಲ್ಲೇ ವಾಟರು ಇಟ್ಟಿದ್ದೀನಿ, ಮಂಜುಗೆಡ್ಡೆನೂ ಇಟ್ಟಿದ್ದೀನಿ, ಓಕೆನಾ, ಐಸು ಇಟ್ಟಿದ್ದೀನಿ. ಆದರೆ ಇದರಲ್ಲಿ ಮೋರ್ ಎನರ್ಜಿಯನ್ನು ಹೊಂದಿರತಕ್ಕಂಥ ಪಾರ್ಟಿಕಲ್ಸ್ ಯಾವುದ್ರಲ್ಲಿರುತ್ತೆ, ನೀರಿನಲ್ಲಿರುತ್ತಂತೆ. ಯಾಕೆ ಹೇಳಿ, ದ ಪಾರ್ಟಿಕಲ್ಸ್ ಇನ್ ವಾಟರ್ ಅಟ್ 0 degree Celsius ಅಂದರೆ 273 ಕೆಲ್ವಿನ್ಗೆ ಹೋಲಿಸ್ಕೊಂಡ್ರೆ ಇದು 273 ಅಷ್ಟು ಉಷ್ಣತೆ ಇರುತ್ತೆ, ಓಕೆ, ಕೆಲ್ವಿನ್. ಹ್ಯಾವ್ ಮೋರ್ ಎನರ್ಜಿ ಆಸ್ ಕಂಪೇರ್ಡ್ ಟು ಪಾರ್ಟಿಕಲ್ಸ್ ಇನ್ ಐಸ್ ಅಟ್ ದ ಸೇಮ್ ಟೆಂಪರೇಚರ್. ಒಂದೇ ತಾಪಮಾನದಲ್ಲಿ ನೀರು ಮತ್ತು ಮಂಜುಗಡ್ಡೆಯನ್ನು ಇರಿಸಿದಾಗ ನೀರಿನ ಕಣಗಳ ಶಕ್ತಿಯು ಮಂಜುಗಡ್ಡೆಯ ಕಣಗಳ ಶಕ್ತಿಗಿಂತ ಅಧಿಕವಾಗಿರುತ್ತೆ. ಅಂದರೆ ನೀರಿಂದು ಕಣಗಳ ಶಕ್ತಿ ಎಷ್ಟು ಅಧಿಕವಾಗಿ ಇರುತ್ತೆ ಅಂತೇಳಿ, ಅರ್ಥ ಆಯ್ತಾ? ವಾಟರ್ ಪಾರ್ಟಿಕಲ್ಸ್ ಆರ್ ಮೋರ್ ಎನರ್ಜಿ. ಅರ್ಥ ಆಗ್ತಿದ್ಯಾ? ಟೆಕ್ಸ್ಟ್ ಬುಕ್ನ ಓದಿ ಸಾಲಿಡ್, ಲಿಕ್ವಿಡ್, ಗ್ಯಾಷಿಯಸ್ಗೆ ಡಿಫ್ರೆನ್ಸ್ನ ಮಾಡಿ, 3 ಡಿಫ್ರೆನ್ಸಸ್, 3 ಎಕ್ಸಾಂಪಲ್ಸ್ನ ಮಾಡಿ, ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಟರ್ ಪಾರ್ಟಿಕಲ್ಸ್ ಅದನ್ನ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.